ಹಾಯ್ ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಇವೆಂಟ್ಗೋಸ್ಕರ ಶಿವಮೊಗ್ಗ ಹೋಗಿದ್ನಲ್ರಿ, ಅವಾಗ ನನಗೆ ಅಲ್ಲಿದ್ದು ಫುಡ್ ಇಷ್ಟ ಆಗಿ ಇದನ್ನ ಫುಡ್ ವ್ಲಾಗ್ ಮಾಡಿದ್ರಾತ. ನೀವು ಒಂದ್ಸತಿ ಏನಾರ ಶಿವಮೊಗ್ಗ ಹೋಗಿದ್ರೆ ನೀವು ಒಂದ್ಸಲ ಹೋಗಿ ಟ್ರೈ ಮಾಡ್ರಿ. ಯಾವುದೇ ರೀತಿ ಪ್ರಮೋಷನ್ ಕೊಲಾಬ್ರೇಷನ್ ಆ ಥರ ಏನೂ ಇಲ್ಲ. ನಂಗೆ ಪರ್ಸನಲಿ ಇಷ್ಟ ಆಯ್ತು ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಿಗತ್ತೀನಿ. ನಾ ಹೊರಗಡೆ ಹೋದಾಗ ಊಟ ನಾಷ್ಟ ಎಲ್ಲಿ ಮಾಡೋದಪ್ಪ ಹೆಂಗಿರ್ತೈತೋ ಅಂತ ಹೇಳಿ ಭಾಳ ಪರದಾಡ್ತಿರ್ತೀನಿ. ಸೊ ಅದು ನಿಮಗೆ ಆಗಬಾರ್ದು ಆ್ಯಂಡ್ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳಿನ ಈ ವಿಡಿಯೋ ಮಾಡ್ಲಿಕತ್ತೀನಿ. ಈ ಹೋಟೆಲ್ ಹೆಸರು ವಿಷ್ಣು ಭೋಜನಾಲಯ ಅಂತ ಹೇಳಿ. ರಾಜಸ್ಥಾನಿ ಸ್ಟೈಲ್ ಫುಡ್ ಇಲ್ಲಿ ನಿಮ್ಗೆ ಸಿಗ್ತೈತಿ. ಆರಾಮ್ಸೆ ಕುಂದರ್ಸಿ ಅವರ ಎಲ್ಲರಿಗೂ ಊಟ ಬಡಿಸ್ತಾರ. ಹೋಗಿ ಕುಂತ್ ಕೂಡ್ಲೆನ ಫಸ್ಟ್ ಕೊಡೋದು ಅವ್ರು ನಿಮ್ಗೆ ಟೊಮೆಟೊ ಸೂಪ್. ಇನ್ನು ನೆಕ್ಸ್ಟ್ ಬಂದಿದ್ದ ಊಟದ ಪ್ಲೇಟ್. ಈ ಊಟದ ಪ್ಲೇಟ್ ಇಷ್ಟು ಚಂದ ಐಟಮ್ಸ್ ಅವ ಅಂತ ಹೇಳಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ನಾವು ಫಸ್ಟ್ ಟೈಮ್ ಡೋಕ್ಲಾ ಟ್ರೈ ಮಾಡಿದ್ದ. ಚಪಾತಿ, ಪನ್ನೀರ್ ಪಲ್ಯ, ಸ್ವೀಟ್ಸಿಗಂತೂ ರಸಮಲಾಯಿ ಕೊಟ್ಟಿದ್ರು, ಮಜ್ಜಿಗೆ, ಹಪ್ಳ, ಪಿನ್ಕಾಯಿ ಜೊತೆಗೆ 2 ತರ ಸಾಂಬಾರ್. ಸಲಾಡ್ ಒಳಗಂತೂ ಇನ್ನೂ ಸೀಸನ್ ಸ್ಟಾರ್ಟ್ ಆಗಿಲ್ಲ, ಮಾವಿನ ಹಣ್ಣು ಕೊಟ್ರವ್ರ. 2 ತರ ರೈಸ್ ಕೊಡ್ತಾರ, ಒಂದ್ ವೈಟ್ ರೈಸ್ ಇರ್ತೈತಿ, ಇನ್ನೊಂದು ಪಲಾವ್ ಇರ್ತೈತಿ. ಈ ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ನಂಗೆ ಮತ್ತೆ ಯಾವಾಗ ಶಿವಮೊಗ್ಗ ಹೋಗ್ತೀನಿ ಅಂತ ಹೇಳಿ ಅನ್ಕೊಂಡ್ ಕುತ್ಕೊಂಡೇನಿ. ಒಂದ್ ಊಟಕ್ಕೆ 250 ರೂಪೀಸ್ ತಗೊಂತಾರ. ಇನ್ನೊಂದೇನಂದ್ರ ಇದು ಅನ್ಲಿಮಿಟೆಡ್ ಐತಿ. ಸೊ ನೀವ್ ಎಷ್ಟ್ ಬೇಕಾದಷ್ಟು ತಿನ್ಬೋದು, ಅದ್ ನಿಮ್ ಇಷ್ಟ. ಊಟ ಮುಗಿಸಿದ ಕೂಡ್ಲೇನ ಅವ್ರು ನಿಮ್ಗೆ ಪಾನ್ ಕೊಡ್ತಾರ. ಆ ಪಾನ್ ಏನೈತ್ಲ ಅದು ಹೊರಗಡೆ ಎಲ್ಲೂ ಸಿಗಂಗಿಲ್ಲ, ಮಸ್ತ್ ಇರ್ತೈತ್ರಿ. ಸೊ ಶಿವಮೊಗ್ಗ ಹೋದ್ರೆ ವಿಸಿಟ್ ಮಾಡ್ರಿ. ಅಂಡ್ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ.